ನಮಸ್ಕಾರ. ಅಧ್ಯಾಯ 17. ಮುಗ್ಧ ಭಕ್ತ ಬೇಡರ ಕಣ್ಣಪ್ಪ. ಬಹು ಪುರಾತನ ಕಾಲದಿಂದಲೂ ಮಹಾಕ್ಷೇತ್ರಗಳಿಗೆ, ಪುಣ್ಯತೀರ್ಥಗಳಿಗೆ ನಮ್ಮ ಭರತಖಂಡವು ಪ್ರಸಿದ್ಧಿ ಪಡೆದಿದೆ. ಭಾರತದ ದಕ್ಷಿಣ ಮಧ್ಯದ ವಿಂಧ್ಯ, ಸಾತಪುಡ ಗಿರಿ ಶಿಖರಗಳ ಬೃಹದಾರಣ್ಯದ ಮಧ್ಯಭಾಗದಲ್ಲಿ ಕಾಳಹಸ್ತಿ ಹೆಸರಿನ ಒಂದು ಪುರಾತನ ಗ್ರಾಮವಿದೆ. ಈ ಕಾಳಹಸ್ತಿ ಗ್ರಾಮಕ್ಕೆ ಹೊಂದಿಕೊಂಡ ಪರ್ವತಗಳ ಮಧ್ಯ ವಿಶಾಲವಾದ ಮೈದಾನದಲ್ಲಿ ಎತ್ತರೆತ್ತರ ಬೆಳೆದ ಗಿಡಮರಗಳ ಮಧ್ಯದಲ್ಲಿ ನಿರ್ಜನವಾದ ಆ ಕಾಡಿನಲ್ಲಿ ಯಾವುದೋ ಒಂದು ಕಾಲದಲ್ಲಿ ಶಿಲೆಗಳಿಂದ ನಿರ್ಮಿತವಾದ ಮಂದಿರದಲ್ಲಿ ಸ್ವಯಂ ಉದ್ಭವವಾದ ಶಿವಲಿಂಗ ಒಂದಿತ್ತು. ಅದೇ ದಟ್ಟಡವೆಯಲ್ಲಿ ಅಸುರ ಸಹೋದರರಾದ ಮಹಾಕಾಯ ಹಾಗೂ ಸುಂದರಾಸುರರು ಶಿವನೊಲಮೆಗಾಗಿ ಘೋರ ತಪವನ್ನಾಚರಿಸಿದರಂತೆ. ದಾನವರು ಮಾಡಿದ ಕಠಿಣ ತಪಸ್ಸಿಗೆ ದಯಪರನಾದ ಶಿವನು ಪ್ರತ್ಯಕ್ಷ ಕಾಣಿಸಿಕೊಂಡು, ಹೇ ದೈತ್ಯಾಧಿಪತಿ, ನಿಮ್ಮ ನಿಶ್ಚಲ ಧ್ಯಾನಕ್ಕೆ ಮೆಚ್ಚಿದೆ, ಕೇಳಿ ನಿಮಗಾವ ಬರಬೇಕು ಎನ್ನಲು ದೈತ್ಯ ಸಹೋದರರಿರುವರು, ಹೇ ಪರಮಾತ್ಮ, ನೀನಲ್ಲದೆ ನಮಗೆ ಇನ್ನಾರು ಬೇಕು? ನಮ್ಮ ಬಯಕೆ ಏನೆಂದರೆ ನಮ್ಮ ಹಸಿಯಾದ ಬಿಸಿ ಬಿಸಿಯಾದ ರುಚಿ ಮಾಂಸ ನೀನು ಭುಂಜಿಸಿ ನಮಗೆ ನಿನ್ನಲ್ಲಿ ಸ್ಥಾನ ಕೊಡಬೇಕು ಎನ್ನಲು ಭಕ್ತಾದೀನ ಶಿವನು ತಥಾಸ್ತು ಎಂದು, ಆದರೆ ಈಗಲ್ಲ, ನೀವು ಮುಂದಿನ ಜನ್ಮದಲ್ಲಿ ಜಿಂಕೆಗಳಾಗಿ ಇಲ್ಲಿಯೇ ವಾಸವಾಗಿರಿ. ನನ್ನ ಭಕ್ತನೋರ್ವನು ನಿಮ್ಮನ್ನು ಕೊಂದು ನೀವು ಬಯಸಿದಂತೆ ನಿಮ್ಮ ಬಿಸಿ ಬಿಸಿ ಮಾಂಸ ನನಗೆ ಕೊಡುವನು. ಆಗ ನಾನು ಅಲ್ಲಿಯವರೆಗೆ ಈ ದಟ್ಟಡವೆಯ ಕಾಳಹಸ್ತಿಯ ಪಕ್ಕದಲ್ಲಿ ವಾಸವಾಗಿರುವೆನು ಎಂದು ಆಶೀರ್ವದಿಸಿ ಅಂತರ್ಧಾನನಾದನು ಮತ್ತು ಈ ಸ್ವಯಂ ಉದ್ಭವ ಲಿಂಗದಲ್ಲಿ ವಾಸವಾದನು. ಅಸುರರು ಶಿವನ ವಾಣಿಯಂತೆ ತಮ್ಮ ದೈತ್ಯ ರೂಪ ಕಳೆದುಕೊಂಡರು. ಮೃಗಗಳಾಗಿ ಅದೇ ವನದಲ್ಲಿ ವಾಸವಾಗಿದ್ದವು. ಕಾಳಹಸ್ತಿ ಗ್ರಾಮದ ಆಕಳುಗಳನ್ನು ಕಾಯುವ ದನಗಾಹಿಗಳ ಗುಂಪು ಊರ ಹತ್ತಿರವಿರುವ ಪುರಾತನ ಮಂದಿರದಲ್ಲಿ ವಿಶಾಲವಾದ ಪೀಠದಲ್ಲಿ ಕಪ್ಪಗೆ ಹೊಳೆಯುವ ರಮಣೀಯ ಕಾಂತಿಯ ಶಿವಲಿಂಗವನ್ನು ನೋಡಿತು. ಆನಂದ ಸಂತೋಷ ಹಾಗೂ ಆಶ್ಚರ್ಯಚಕಿತರಾಗಿ ಎಲ್ಲ ಮಂದಿರವನ್ನು ಸ್ವಚ್ಛ ಮಾಡಲಾಗಿ ಅತಿ ಮನೋಹರವಾದ ಪಾನ ಬಟ್ಟಲದ ಮಧ್ಯ ಕಪ್ಪು ಕಲ್ಲಿನಿಂದ ನಿರ್ಮಿತವಾದ ಅತಿ ನುಣುಪಾದ ಶಿವಲಿಂಗ ಅದಾಗಿತ್ತು. ಈ ವಿಷಯವನ್ನು ಅಂದೇ ಸಾಯಂಕಾಲ ಗ್ರಾಮದ ಗೌಡ ಶಾನುಭೋಗರಿಗೆ ಸುದ್ದಿ ಮುಟ್ಟಿಸಿದರು. ಅಂದೇ ರಾತ್ರಿ ಗೌಡರ ಮನೆಯ ಮುಂದೆ ಗ್ರಾಮ ಸಭೆ ಕರೆದು ನಾಳೆ ಮುಂಜಾನೆ ಸುಮಂಗಲೆಯರೊಂದಿಗೆ ಆರತಿ ಡೊಳ್ಳುಗಳೊಂದಿಗೆ ನಮ್ಮ ಕಾಳಹಸ್ತಿ ಗ್ರಾಮಕ್ಕೆ ಬಂದ ಶಿವನ ಪೂಜೆಗೆ ಹೋಗುವುದೆಂದು ಠರಾವು ಮಾಡಿದರು. ಕಾಳಹಸ್ತಿ ಸಣ್ಣ ಗ್ರಾಮವಾದುದರಿಂದ ದೂರಿನ ತುಂಬ ಶಿವನ ಸುದ್ದಿ ಹರಡಿ ಊರಿಗೆ ಊರೇ ಶಿವಾಲಯಕ್ಕೆ ಹೋಗುವ ತಯಾರಿಯಲ್ಲಿದ್ದು ಸೂರ್ಯೋದಯ ಸಮಯ ಕಾಯುತ್ತಿದ್ದರು. ನಗಾರಿ, ಕಹಳೆ, ಡೊಳ್ಳು, ಶಹನಾಯಿ, ಗ್ರಾಮದ ಕರಡಿ ಮಜಲು, ಶಿವಭಜನ ಮೇಳದವರೆಲ್ಲ ಕೂಡಿ ಶಿವಲಿಂಗ ದರ್ಶನ ಆಶೀರ್ವಾದಕ್ಕೆ ಹೊರಟಿತು. ಗ್ರಾಮದ ಯುವಕರು ಗುಡಿಯವರೆಗೆ ಇದ್ದ ಕಲ್ಲು ಬಂಡೆಗಳನ್ನು ಸರಿಸಿ ಗಿಡಗಂಟಿಗಳನ್ನು ಕಡಿದು ಹೋಗಿ ಬರಲು ದಾರಿ ಮಾಡಿದರು. ಆದರೂ ಅಡವಿಯ ಮಧ್ಯವಿರುವುದರಿಂದ ಬಾಲಕರು ಹೆಂಗಸರು ಸಾಯಂಕಾಲ ದೇವಾಲಯಕ್ಕೆ ಹೋಗಿ ಬರುವುದು ಬಹು ಪ್ರಯಾಸವೆನಿಸುತ್ತಿತ್ತು. ಹೀಗಾಗಿ ಊರಿನ ಹಿರಿಯರು ಆ ದೇವಾಲಯಕ್ಕೆ ಕಾಳಹಸ್ತಿ ದೇವಾಲಯವೆಂದು, ಶಿವಲಿಂಗಕ್ಕೆ ಕಾಳಹಸ್ತೀಶ್ವರನೆಂದು ಕರೆಯಹತ್ತಿದರು. ಕಾಳಹಸ್ತೀಶ್ವರ ಪೂಜೆಗಾಗಿ ಗಟ್ಟಿಗನಾದ ವೇದಶಾಸ್ತ್ರ ಬಲ್ಲ ವೈದಿಕ ಬ್ರಾಹ್ಮಣನನ್ನು ಊರವರು ನೇಮಿಸಿದರು. ಪ್ರತಿದಿನ ಮುಂಜಾನೆ ಮಡಿಯಿಂದ ಶಿವಲಿಂಗಕ್ಕೆ ರುದ್ರಾಭಿಷೇಕ ಮಾಡಿ ಬಂದ ಭಕ್ತರಿಗೆ ತೀರ್ಥ ಪ್ರಸಾದ ಕೊಟ್ಟು ಹೊತ್ತು ಹೊರಳಿದ ಕೂಡಲೇ ಊರಿಗೆ ವಾಪಸ್ಸಾಗುವುದು ಆ ಬ್ರಾಹ್ಮಣ ಪೂಜಾರಿಯ ನಿತ್ಯದ ಕರ್ತವ್ಯವಾಗಿತ್ತು. ಇದಕ್ಕೆ ಪ್ರತಿಯಾಗಿ ಗ್ರಾಮವಾಸಿಗಳಿಂದ ಫಸಲು ಬಂದಾಗ ಸೀದಾ ಕೊಡುವುದು, ಮಂಗಲ ಕಾರ್ಯ ನಡೆದರೆ ಹೊಸ ವಸ್ತ್ರ ದಕ್ಷಿಣೆ ಕೊಡುವುದೆಂದು ಗ್ರಾಮದ ಹಿರಿಯರ ಮಾತನ್ನು ಊರವರು ಒಪ್ಪಿ ಅದರಂತೆ ನಡೆದಿದ್ದರು. ಇದನ್ನರಿತು ಆ ಬ್ರಾಹ್ಮಣನ ಕುಟುಂಬದವರ ವಸ್ತ್ರ, ಆಹಾರ, ಇತರ ಎಲ್ಲ ಪೂರೈಕೆಗಳು ಸರಾಗವಾಗಿ ನಡೆಯುತ್ತಿದ್ದರಿಂದ ಬ್ರಾಹ್ಮಣ ಪೂಜಾರಿಯು ತನ್ನ ಮನೆಯ ಚಿಂತೆ ಬಿಟ್ಟು ಕಾಳಹಸ್ತೀಶ್ವರನ ಪೂಜೆ ಆರಾಧನೆಯಲ್ಲಿ ತನ್ನ ಕಾಲ ಕಳೆಯುತ್ತಿದ್ದನು. ಹೀಗೆ ದಿವಸಗಳು ಗತಿಸುತ್ತಿರಲು ಬೇಸಿಗೆ ಕಾಲದ ಒಂದು ದಿವಸ ಕಾಳಹಸ್ತಿ ಗ್ರಾಮದ ಸಮೀಪ ಕಾಡಿನಲ್ಲಿ ಬೀಡು ಬಿಟ್ಟ ಬೇಡರ ಕಣ್ಣಪ್ಪನೆಂಬ ವ್ಯಾಧನು ಕುಲದ ಕಸುಬಾದ ಬೇಟೆಯಾಡಲು ಬೇಟೆ ಹುಡುಕುತ್ತಾ ಎಷ್ಟು ಅಲೆದರೂ ಬೇಟೆ ಸಿಗದೆ ಕಂಗಾಲಾಗಿ ಬಾಯಾರಿ ಬಸಬೆಳೆದು ನೀರಿಗಾಗಿ ಬರುವಾಗ ಕಾಳಹಸ್ತೀಶ್ವರ ದೇವಾಲಯ ಕಣ್ಣಿಗೆ ಬಿತ್ತು. ಒಳಹೊಕ್ಕು ಅತ್ತ ಇತ್ತ ನೋಡುವಾಗ ಕಪ್ಪಗೆ ಹೊಳೆವ ಶಿವಲಿಂಗ ಕಣ್ಣಿಗೆ ಬೀಳಲು ತದೇಕ ಚಿತ್ತದಿಂದ ನೋಡಹತ್ತಿದನು. ಶಿವಲಿಂಗ ನೋಡುತ್ತಿದ್ದಂತೆ ಕಲ್ಲು ಮನಸ್ಸಿನವನಾಗಿದ್ದ ಬೇಡ ಮುಗ್ಧ ಮನದವನಾದನು. ಅಯ್ಯೋ ನನ್ನಪ್ಪ ಶಿವನೇ,
ನಮ್ಮನ್ನೆಲ್ಲ ಕಾಯುವ ನಿನಗೆ ಇಲ್ಲಿ ಕುಳಿತರೆ ಆಹಾರ ಯಾರು ತಂದು ಕೊಡಬೇಕು? ಹಸಿದಿರುವೆಯಾ? ನನ್ನಂತೆ ನಿನಗೂ ನೀರಿನ ದಾಹವಾಗಿದೆಯೇ? ನಾನು ಇಷ್ಟು ಮಾತನಾಡಿದರೂ ಶಿವನಿಗೆ ಮಾತನಾಡಲು ಶಕ್ತಿ ಇಲ್ಲದಾಗಿದೆ. ಬರೀ ಹೂವು ತಪ್ಪಲದಿಂದ ಹೇಗೆ ಶಕ್ತಿ ಬರಬೇಕು? ತಾಳು ತಾಳು, ನಾನು ಈಗಲೇ ಹೋಗಿ ನಾನು ನೀರು ಕುಡಿದು ನಿನಗೂ ಕುಡಿಯಲು ನೀರು, ತಿನ್ನಲು ಸಿಹಿ ಸಿಹಿಯಾದ ಹಣ್ಣುಗಳನ್ನು ತರುವೆನು ಅಂದು ಶಿವಲಿಂಗದ ಮೇಲಿದ್ದ ಹೂವು ಪತ್ರೆಗಳನ್ನು ತೆಗೆದು ಹಾಕಿದನು. ಸಮೀಪದ ಹೊಂಡಕ್ಕೆ ಹೋಗಿ ತಾನು ಯಥೇಷ್ಟವಾಗಿ ನೀರು ಕುಡಿದು ಶಿವನಿಗಾಗಿ ಬಾಯಿ ತುಂಬ ನೀರು ತುಂಬಿಕೊಂಡು ದಾರಿಯಲ್ಲಿ ಬರುವಾಗ ಮಾವು, ನೇರಳೆ, ಅತ್ತಿಯ ಹಣ್ಣುಗಳನ್ನು ಹರಿದುಕೊಂಡು ಬಂದನು. ಗುಡಿಯೊಳಗೆ ಪ್ರವೇಶಿಸಿ ಶಿವಲಿಂಗದ ಮೇಲೆ ತನ್ನ ಬಾಯಿಯಲ್ಲಿ ಆ ನೀರನ್ನು ಉಗುಳಿ, ಹೇ ದೇವ, ನೀರು ಕುಡಿದೆಯಾ? ಮನಸ್ಸಿಗೆ ಶಾಂತಿಯಾಯಿತೆ? ಇದೋ ತಿನ್ನು ಈ ಹಣ್ಣುಗಳನ್ನು ಎಂದು ಎಲ್ಲ ಹಣ್ಣುಗಳನ್ನು ಮೊದಲು ತಾನು ತಿಂದು ಸಿಹಿಯಾದ ಹಣ್ಣುಗಳನ್ನು ಶಿವಲಿಂಗದ ಮುಂದೆ ಇಟ್ಟು, ಹೇ ದೇವ, ನಾಚಬೇಡ. ಇಂದು ಇವೆಲ್ಲವನ್ನು ತಿಂದು ಇಲ್ಲಿಯೇ ಇರು. ಕತ್ತಲಾಗುತ್ತಾ ಬರುತ್ತಿದೆ. ನಾನು ಮನೆಗೆ ಹೋಗುತ್ತೇನೆ. ನಾಳೆ ಬಂದು ನಿನ್ನನ್ನು ಕರೆದುಕೊಂಡು ಹೋಗುವೆನು ಎಂದು ತನ್ನ ಮನೆಗೆ ಬರಿಕೈಯಿಂದ ಹೋದನು. ಮರುದಿನ ಸೂರ್ಯೋದಯಕ್ಕೆ ಎಂದಿನಂತೆ ವೈದಿಕ ಬ್ರಾಹ್ಮಣ ಪೂಜಾರಿಯು ಸ್ನಾನ ಮಾಡಿ ಮಡಿಯುಟ್ಟು ಪೂಜಾ ಸಾಮಾನುಗಳನ್ನು ತೆಗೆದುಕೊಂಡು ಕಾಳಹಸ್ತೀಶ್ವರ ದೇವಾಲಯಕ್ಕೆ ಬಂದನು. ಶಿವಲಿಂಗವಿದ್ದ ಗರ್ಭಗುಡಿಯ ಒಳಗೆ ಹೋಗಿ ನೋಡಲು ಗುಡಿ ತುಂಬ ಹಣ್ಣುಗಳನ್ನು ತಿಂದು ಬಿಸಾಗಿದ ಬೀಜ, ಗೊರಟೆಗಳು, ಸಿಪ್ಪೆ ತಪ್ಪಲು ಬಿದ್ದಿತ್ತು. ಶಿವಲಿಂಗದೆದರು ಕಡಿದು ತಿಂದ ಹಣ್ಣುಗಳ ರಾಶಿಯೇ ಬಿದ್ದಿತ್ತು. ಶಿವಲಿಂಗ ನೀರಿನಿಂದ ತೊಯ್ದಿತ್ತು. ಒಂದು ತರದ ಘಾಟು ವಾಸನೆ ಶಿವಲಿಂಗದಿಂದ ಬರುತ್ತಿತ್ತು. ಇದೆಲ್ಲವನ್ನು ನೋಡಿ ಬ್ರಾಹ್ಮಣ ಪೂಜಾರಿಯು ಸಿಟ್ಟಿಗೆದ್ದು ಒಟಗುಟ್ಟುತ್ತಾ, ಅಯ್ಯೋ ಶಿವನೇ, ಕಾಡಿನ ಬೇಡರು ಬಂದಂತಿದೆ. ಶಿವನನ್ನು, ಶಿವಾಲಯವನ್ನು ಅಪವಿತ್ರಗೊಳಿಸಿದ್ದಾರೆ. ಅಧಮರು, ಅವಿವೇಕಿಗಳು ಎಂದು ಒಟಗುಟ್ಟುತ್ತಾ ತಾನು ತಂದ ಪೂಜಾ ಸಲಕರಣೆಗಳನ್ನು ವರಾಂಡದಲ್ಲಿಟ್ಟು ಗರ್ಭಗುಡಿಯನ್ನು ಸ್ವಚ್ಛ ಮಾಡಿ ಹೊಂಡದಿಂದ ಒಂದು ಕೊಡ ನೀರು ತಂದು ಶಿವಲಿಂಗವನ್ನು, ಗರ್ಭಗುಡಿಯನ್ನು ತೊಳೆದು ಮಡಿ ಮಾಡಿದನು. ಮತ್ತೊಮ್ಮೆ ಹೊಂಡದಲ್ಲಿ ಮಿಂದು ಮಡಿಯಿಂದ ನೀರು ತಂದು, ಓಂ ಗಂಗೆ ಚ ಯಮುನೆ ಚ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಎಂದು ಮಂತ್ರ ಪಠಿಸಿ ಶುದ್ಧೋದಕ ಮಾಡಿಕೊಂಡು, ಓಂ ಶಿವ ಶಿವ ಶಂಭೋ ರಾಜ್ಞ ಎಂದು ಸಂಕಲ್ಪ ಮಾಡಿ, ಹರಹ ಓಂ ನಮಸ್ಸೋಮಾಯ ಚ ರುದ್ರಾಯ ಚ ಎಂದು ಸಂಕ್ಷಿಪ್ತ ರುದ್ರಾಭಿಷೇಕವನ್ನು ಶಿವಲಿಂಗಕ್ಕೆ ಮಾಡಿ ನೈವೇದ್ಯ ತೋರಿಸಿ ಅಂದು ಬೇಗನೆ ಮನೆಗೆ ಹೋದನು. ಬ್ರಾಹ್ಮಣ ಪೂಜಾರಿ ಮನೆಗೆ ಹೋದ ತುಸು ಸಮಯ ಕಳೆದ ಮೇಲೆ ಬೇಡರ ಕಣ್ಣಪ್ಪನು ಬೇಗ ಬೇಗ ಹೆಜ್ಜೆ ಹಾಕುತ್ತಾ ಶಿವಾಲಯದ ಕಡೆಗೆ ಬರುತ್ತಾನೆ. ತಾನು ಶಿವಲಿಂಗಕ್ಕೆ ತಿನ್ನಲು ಕೊಟ್ಟ ರುಚಿ ರುಚಿಯಾದ ಹಣ್ಣುಗಳೆಲ್ಲವೂ ಹೊರಗೆ ಬಿದ್ದಿವೆ. ಇವುಗಳನ್ನು ನೋಡಿ ಬೇಡನು ಕಟಕಟ ಹಲ್ಲು ಕಡಿಯುತ್ತಾ ಗುಡಿಯೊಳಕ್ಕೆ ಬಂದು ನೋಡುತ್ತಾನೆ. ನೋಡಿ ಸಿಟ್ಟಿಗೆದ್ದು, ಯಾರೋ ಕುಹಕಿಗಳು ಈ ಕೆಲಸ ಮಾಡಿರಬೇಕು. ತಿನ್ನಲು ಕೊಟ್ಟ ಸಿಹಿ ಹಣ್ಣುಗಳನ್ನು ಹೊರಗೆಸುವುದಲ್ಲದೆ ಮೈ ತುಂಬ, ಮುಖದ ತುಂಬ ಸುಣ್ಣದ ಬೆರಳುಗಳನ್ನು ಮೂಡಿಸಿ ಅಲ್ಲಲ್ಲಿ ಬಿಳಿ ಕೆಂಪು ಬಣ್ಣದ ಚುಕ್ಕಿಗಳನ್ನು ಇಟ್ಟಿದ್ದಾರೆ. ಹೇ ಶಿವನೇ, ನೀನೇನು ಭಯಪಡಬೇಡ. ನಿನಗೆ ಸುಣ್ಣ ಬಣ್ಣದ ಪುಡಿ ಹಚ್ಚಿದ ದುರಾತ್ಮ ನನ್ನ ಕೈಗೆ ಸಿಗಲಿ. ಚರ್ಮ ಸುಲಿದು ನಿನಗೆ ಹೊದಿಸಿ ಬಿಡುವೆನು. ನಿನಗೆ ಬಹಳ ಹಸಿವೆಯಾಗಿರಬೇಕು. ಯಾಕೆಂದರೆ ನಿನಗೆ ನಾನು ತಿನ್ನಲು ಕೊಟ್ಟ ಹಣ್ಣುಗಳನ್ನು ಅದಾವನೋ ಬಂದು ಕಸಿದುಕೊಂಡು ಹೊರಗೆ ಬಿಸಾಕಿದ್ದಾನೆ. ನಾನು ಹೀಗೆ ನಿನ್ನ ಮುಂದೆ ಮಾತನಾಡುತ್ತಾ ನಿಂತರೆ ನಿನ್ನ ಹೊಟ್ಟೆ ತುಂಬುವುದೇ? ಇಲ್ಲ, ನಿನ್ನ ಹೊಟ್ಟೆ ತುಂಬಬೇಕು. ಅದರೊಂದಿಗೆ ಶಕ್ತಿಯು ಬರಬೇಕಾದರೆ ತಾಜಾ ಮಾಂಸ ಆಹಾರವೇ ಬೇಕು. ಇದೋ ಶಿವನೇ, ಈಗಲೇ ಹೊರಟೆ, ತಾಳು, ಸ್ವಲ್ಪ ಹೊತ್ತು ಎಂದು ಶಿವಲಿಂಗಕ್ಕೆ ಹೇಳಿ ತನ್ನ ಬಿಲ್ಲನ್ನು, ಬಾಣಗಳನ್ನು ತೆಗೆದುಕೊಂಡು ಅರಣ್ಯದಲ್ಲಿ ಬೇಟೆ ಅರಸುತ್ತಾ ಹೊರಟನು. ಶಿವನಿಂದ ವರವ ಪಡೆದು ಶಿವನ ಊಟಕ್ಕೆ ಈ ದೇಹ ಮೀಸಲಾಗಲಿ ಎಂದು ಹಂಬಲಿಸಿ ಮಹಾಕಾಯ, ಸುಂದರ ಎಂಬ ದಾನವರು ಮೃಗಗಳಾಗಿ ಬೇಗನೆ ಶಿವನ ಹಸಿವೆಯನ್ನು ಹಿಂಗಿಸಬೇಕೆಂದು ಕಾನನದಲ್ಲಿ ಸಂಚರಿಸುತ್ತಿದ್ದರು. ಮೈ ಕೈ ತುಂಬಿಕೊಂಡು ಕಣ್ಣಪ್ಪನಿಗೆ ಎದುರಾಗಿ ಬಂದವು. ಕೊಬ್ಬಿದ ಮೃಗಗಳನ್ನು ಕಂಡು ಹರ್ಷಿತನಾಗಿ, ಶಿವನೇ, ನಿನಗೆ ಯೋಗ್ಯವಾದ ಆಹಾರ ಇಂದು ಸಿಕ್ಕಿತು ಎಂದು ಬಿಲ್ಲಿಗೆ ಬಾಣ ಹೂಡಿ ಗುರಿ ಇಟ್ಟು ಒಂದನ್ನು ಹೊಡೆದು ಉರುಳಿಸಿದರೆ ಮತ್ತೊಂದು ಮೃಗ ಬೆದರಿ ಓಡದೆ ಎದುರಿಗೆ ಬಂದು ನಿಂತಿತು. ಆಗ ಕಣ್ಣಪ್ಪ ದಂಗಾದನು. ಏಕೆಂದರೆ ಮೃಗಗಳು ಕಣ್ಣು ತಪ್ಪಿಸಿ ಓಡುವುದೇ ಹೆಚ್ಚು. ಆದರೆ ಈ ಮೃಗ ನನ್ನನ್ನು ಸಾಯಿಸು ಎಂಬ ಅರ್ಥದಲ್ಲಿ ನನ್ನೆದುರು ಬಂದಿದೆ. ಶಿವನಿಗೂ ಬಹ ದಿವಸಗಳಿಂದ ಆಹಾರವಿಲ್ಲದೆ ಹಸಿದಿದ್ದಾನೆ. ಇಂದು ಹೊಟ್ಟೆ ತುಂಬ ಊಟ ಮಾಡಲಿ ಎಂದು ಮತ್ತೊಂದು ಬಾಣವನ್ನು ಬಿಟ್ಟನು. ತಕ್ಷಣವೇ ಆ ಮೃಗವು ನೆಲಕ್ಕುರುಳಿತು. ಸಣ್ಣ ಮೃಗವನ್ನು ಹೆಗಲ ಮೇಲೆ ಹೊತ್ತು ದೊಡ್ಡದನ್ನು ಹೊರಲಾರದೆ ಎಳೆಯುತ್ತಾ ಎಳೆಯುತ್ತಾ ಕಾಳಹಸ್ತೀಶ್ವರ ಶಿವಾಲಯಕ್ಕೆ ಬಂದನು. ದಾರಿಯುದ್ದಕ್ಕೂ ರಕ್ತದ ಕಲೆಗಳಾಗಿದ್ದವು. ಶಿವಲಿಂಗದೆದುರು ಕುಳಿತು 2 ಮೃಗಗಳ ಚರ್ಮ ಸುಲಿದು ಒಂದು ಮೂಲೆಯಲ್ಲಿ ಒಗೆದನು.
ತನ್ನ ಹರಿತವಾದ ಮಚ್ಚಿನಿಂದ ಮಾಂಸದ ಸಣ್ಣ ಸಣ್ಣ ತುಂಡುಗಳನ್ನು ಮಾಡಿ ತಾನು ತಿಂದು ರುಚಿ ಇದ್ದುದನ್ನು ದೇವರ ಮುಂದೆಯೂ ರುಚಿ ಇಲ್ಲದುದನ್ನು ತನಗೂ ಹೀಗೆ 2 ಭಾಗ ಮಾಡಿದನು. ಮಾಂಸದಲ್ಲಿ ಬಂದ ಎಲುಬಿನ ಚೂರುಗಳನ್ನು ಆರಿಸಿ ತೆಗೆದು ಮತ್ತೊಂದು ಮೂಲೆಯಲ್ಲಿ ಚೆಲ್ಲಿದನು. ಮೃಗಗಳಿಂದ ಸುರಿಯುವ ರಕ್ತವನ್ನು ಶಿವನ ತಲೆಯ ಮೇಲೆ ಸುರುವಿದನು. ಅಪ್ಪ ಶಿವನೇ, ಈ 2 ಮೃಗಗಳ ಮಾಂಸದಲ್ಲಿ ಉತ್ತಮವಾದದ್ದು ರುಚಿ ಕಟ್ಟಾದುದನ್ನು ನಿನ್ನ ಮುಂದೆ ಹಾಕಿರುವೆನು. ಬಿರುಸಾದದ್ದನ್ನು ಎಲುಬಿನ ಚೂರು ಕೂಡಿದ್ದನ್ನು ನಾನು ನನ್ನ ಮನೆಗೆ ಒಯ್ಯುವೆ. ನೀನೊಬ್ಬನೇ ಚೆನ್ನಾಗಿ ತಿಂದು ನಿನ್ನ ಹಸಿದ ಹೊಟ್ಟೆಯನ್ನು ತುಂಬಿಸಿಕೋ ಎಂದು ಹೇಳಿ ಉತ್ತಮವಲ್ಲದ ಮಾಂಸದ ಮುದ್ದೆಗಳನ್ನು ಕಣ್ಣಪ್ಪ ತನ್ನ ಮನೆಗೆ ಒಯ್ದನು. ಮಾರನೆಯ ದಿವಸ ಎಂದಿನಂತೆ ಬ್ರಾಹ್ಮಣ ಪೂಜಾರಿಯು ಕಾಳಹಸ್ತೀಶ್ವರನಿಗೆ ಪೂಜೆ ಮಾಡಲು ಪೂಜಾ ಸಾಮಾನುಗಳನ್ನು ತೆಗೆದುಕೊಂಡು ಕಾಳಹಸ್ತೀಶ್ವರ ಶಿವ ದೇವಾಲಯದ ಕಡೆಗೆ ನಡೆದನು. ಗುಡಿಯು ಸಮೀಪಿಸುತ್ತಿದ್ದಂತೆ ದಾರಿಯಲ್ಲಿ ರಕ್ತದ ಕಲೆಗಳು ಕಂಡವು. ಅವುಗಳನ್ನು ದಾಟಿ ದಾಟಿ ಶಿವಾಲಯಕ್ಕೆ ಹೋದನು. ಅಲ್ಲಿ ನೋಡುತ್ತಾನೆ, ಶಿವಾಲಯದ ಹೊರಗೂ ಒಳಗೂ ರಕ್ತದ ಕಲೆಗಳಿದ್ದವು. ಅವುಗಳನ್ನು ನೋಡುತ್ತಾ ಗರ್ಭಗುಡಿಯ ಒಳಗೆ ಹೋಗಿ ನೋಡುತ್ತಾನೆ, ಶಿವಲಿಂಗದ ಮುಂದೆ ಮಾಂಸದ ತುಂಡುಗಳು ಬಿದ್ದಿವೆ. ಶಿವಲಿಂಗದ ಮೇಲೆ ಸುರಿದ ರಕ್ತ ಹರಿದು ಬಂದು ಪಾನಬಟ್ಟಲ ತುಂಬ ಆಗಿ ಕೆಳಗಡೆ ಹನಿ ಹನಿಯಾಗಿ ಬಿದ್ದಿದೆ. ಒಂದು ಮೂಲೆಯಲ್ಲಿ ಮೃಗಗಳನ್ನು ಸುಲಿದ ಚರ್ಮ ಬಿದ್ದಿದೆ, ಮತ್ತೊಂದು ಮೂಲೆಯಲ್ಲಿ ಎಲುಬಿನ ಚೂರುಗಳು ಬಿದ್ದಿವೆ. ಉಳಿದ ಕಡೆ ಪ್ರಾಣಿಗಳ ಕರಳು, ಹೊಲಸು ಗುಡಿಯ ಇನ್ನುಳಿದ ಮೂಲೆಯಲ್ಲಿ ಎಸೆಯಲಾಗಿದೆ. ಇದೆಲ್ಲವನ್ನು ನೋಡಿ ಗಾಬರಿಯಾಗಿ ಮೈ ನಡುಕ ಬಂದು ಮುಂಜಾನೆಯ ವೇಳೆಯಲ್ಲಿಯೇ ಮೈ ಬೆವರು ಬಂದು ಅಯ್ಯೋ ಶಿವನೇ ಎಂದು ಅರಚಿ ತಾನು ತಂದ ಪೂಜಾ ಸಾಮಾನುಗಳನ್ನು ನಿಂತಲ್ಲಿಯೇ ಕೈಬಿಟ್ಟು ಲಘು ಬಗೆಯಿಂದ ಗರ್ಭಗುಡಿಯಿಂದ ಹೊರಗೆ ಬಂದು ಕಾಳಹಸ್ತಿ ಗ್ರಾಮದವರೆಗೆ ಓಡುತ್ತಾ ಬಂದನು. ಬಂದವನೇ ಊರಿನ ಹಿರಿಯರಾದ ಗೌಡರಿಗೂ ಶಾನುಭೋಗರಿಗೂ ಊರಿನ ಪ್ರಮುಖರಿಗೂ ಶಿವಾಲಯದಲ್ಲಿ ತಾನು ನೋಡಿದ ದೃಶ್ಯವನ್ನು ವಿವರವಾಗಿ ತಿಳಿಸಿದನು. ಬ್ರಾಹ್ಮಣ ಪೂಜಾರಿಯು ಹೇಳಿದ ಮಾತು ಎಷ್ಟು ಸತ್ಯವೆಂದು ತಿಳಿಯಬೇಕು. ಒಂದು ವೇಳೆ ಅದು ನಿಜವಾಗಿದ್ದರೆ ಮುಂದೆ ಏನು ಮಾಡಬೇಕು? ಎಲ್ಲವನ್ನು ಮೊದಲು ದೇವಾಲಯಕ್ಕೆ ಹೋಗಿ ನೋಡುವ ಎಂದು ಗ್ರಾಮದ ಗೌಡ, ಶಾನುಭೋಗರು, ಊರಿನ ಹಿರಿಯರು, ಗ್ರಾಮದಲ್ಲಿದ್ದ ಜನರು ಕೂಡಿಕೊಂಡು ಕಾಳಹಸ್ತೀಶ್ವರನ ಶಿವಾಲಯಕ್ಕೆ ಹೋದರು. ಅಲ್ಲಿ ಶಿವ ದೇವಾಲಯದ ಮುಂದೆಯೂ ರಕ್ತದ ಕಲೆಗಳು ಗೋಚರಿಸಹತ್ತಿದವು. ಗರ್ಭಗುಡಿಯಲ್ಲಿಯ ಶಿವಲಿಂಗದ ಮೇಲೆ ರಕ್ತ ಸುರುವಿದ ಹಸಿ ಹಾಗೇ ಇತ್ತು. ಕೆಳಗೆ ಇಳಿದು ಬಂದು ಪಾನಬಟ್ಟಲದಲ್ಲಿ ರಕ್ತ ನಿಂತು ಹೆಪ್ಪುಗಟ್ಟಿತ್ತು. ಗುಡಿಯ ತುಂಬ ಮೃಗಗಳನ್ನು ಸುಲಿದ ಚರ್ಮದ ತುಂಡುಗಳು, ಕಾಲುಗಳು, ಮಾಂಸದ ತುಂಡುಗಳು, ಎಲುಬಿನ ಚೂರುಗಳು ಬಿದ್ದು ನೋಡಲು ಬಹು ಭೀಕರವೂ ರೌದ್ರವೂ ಹೊಲಸೂ ಆಗಿತ್ತು. ಎಲ್ಲವನ್ನು ನೋಡಿದ ಗ್ರಾಮಸ್ಥರು ಹೆದರಿ ಹೌಹಾರಿ ಸುಮ್ಮನಾದರು. ಆಗ ಗೌಡರು, ಇಂಥ ಹೇಯ ಕೆಲಸವು ಬುದ್ಧಿಗೇಡಿ ಹುಂಬ ಬೇಡರಿಂದ ಆಗಿರಲಿಕ್ಕೆ ಬೇಕು. ಇನ್ನು ಮುಂದೆ ಈ ದೇವಾಲಯದಲ್ಲಿ ಯಾರು ಇರುವುದಿಲ್ಲವೆಂದು ತಾವು ಬೇಟೆ ಆಡಿ ತಂದ ಬೇಟೆಗಳ ಚರ್ಮ ಸುಲಿದು ಉತ್ತಮ ಕಂಡ ಮಾಂಸ ಮಾತ್ರ ಮನೆಗೆ ಒಯ್ಯುತ್ತಾರೆ. ಅಂಥ ಬೇಡರು ಮತ್ತೆ ಈ ದೇವಾಲಯಕ್ಕೆ ಬಂದೇ ಬರುತ್ತಾರೆ. ಅವರನ್ನು ಬಂಧಿಸಿ ಹಿಡಿದು ಒಳ್ಳೆಯ ಶಾಸನ ಮಾಡುವ ಎಂದು ಗ್ರಾಮದ ಹಿರಿಯರು, ಊರಿನ ಕೆಲವು ತರುಣರು ಬಡಿಗೆ, ಹಗ್ಗ, ಬರ್ಚಿಗಳಿಂದ ಸಜ್ಜಾಗಿ ದೇವಸ್ಥಾನದ ಸಮೀಪ ಕೆಲವು ಅಡಗಿದರೆ ಮತ್ತೆ ಕೆಲವರು ಹಿಂಭಾಗದ ಕತ್ತಲಲ್ಲಿ ಅಡಗಿ ಕುಳಿತರು. ಮತ್ತು ಸತ್ತ ಪ್ರಾಣಿಗಳನ್ನು ಹೊತ್ತು ತರುವ ಬೇಡರನ್ನು ಮಾಲು ಸಮೇತ ಹಿಡಿಯಬೇಕೆಂದು ಮೊದಲೇ ಗಟ್ಟಿ ಮಾಡಿಕೊಂಡಿದ್ದರು. ಕಾಯ್ದು ಕಾಯ್ದು ಸಾಕಾಗಿತ್ತು. ಅಷ್ಟರಲ್ಲಿ ಕಣ್ಣಪ್ಪನು ಕಾಳಹಸ್ತೀಶ್ವರ ಶಿವ ದೇವಾಲಯಕ್ಕೆ ಬಂದು ಬಾಗಿಲಲ್ಲಿ ನಮಸ್ಕರಿಸಿ ಗರ್ಭಗುಡಿಯ ಒಳಗೆ ಬಂದು ಶಿವಲಿಂಗದ ಮುಂದೆ ಮಂಡೆ ಊರಿ ನಮಸ್ಕರಿಸುವಾಗ ಒಂದು ಚಮತ್ಕಾರ ನಡೆಯಿತು. ಅದು ಏನೆಂದರೆ, ದಯಾಘನನಾದ ಪರಶಿವನು ಈ ಮುಗ್ಧ ಬೇಡರ ಕಣ್ಣಪ್ಪನ ಅಚಲ ಭಕ್ತಿಯನ್ನು ಪರೀಕ್ಷಿಸುವುದು ಅಲ್ಲದೆ ಕಾಳಹಸ್ತಿಯ ಗ್ರಾಮದ ನಿವಾಸಿಗಳಿಗೆ ಬೇಡರ ಕಣ್ಣಪ್ಪನ ಮುಗ್ಧ ಭಕ್ತಿಯನ್ನು ತೋರಿಸುವುದಾಗಿತ್ತು. ಶಿವಲಿಂಗದ ಒಂದು ಕಣ್ಣಿನಿಂದ ನೀರು ಬರಹತ್ತಿತು. ಇದನ್ನು ನೋಡಿದ ಕಣ್ಣಪ್ಪನು ಹೆಚ್ಚಿಗೆ ಹಸಿವೆಯನ್ನು ತಾಳಲಾರದೆ ಇದ್ದಾಗ ಶಿವಪ್ಪನಿಗೆ ಮಾತು ಬರಲಿಲ್ಲ. ನಿನ್ನೆ ಹೆಚ್ಚು ಹೆಚ್ಚು ಮಾಂಸ ತಿಂದಿದ್ದರಿಂದ ಕಾವಾಗಿದೆ, ಅದಕ್ಕೆ ಈಗ ಕಣ್ಣಿನಿಂದ ನೀರು ಬರಹತ್ತಿದೆ ಎಂದು ತನ್ನ ಕೈಯಿಂದ ಒರೆಸಿದನು. ಕಡಿಮೆ ಆಗದೆ ನೀರು ಹೆಚ್ಚು ಬರಹತ್ತಿತು. ಅಯ್ಯೋ ಶಿವನೇ, ಹೀಗೆ ನೀರು ಬಂದು ಬಂದು ಕಣ್ಣು ಕಾಣದಾದರೆ ಗುಡಿಗೆ ಬರುವ ಜನರು ಶಿವಪ್ಪನಿಗೆ ನೀರು ಸೋರಿ ಕಣ್ಣು ಕಾಣದು ಕುರುಡು ಅನ್ನುತ್ತಾರೆ. ಹೀಗೆ ಆಗದಂತೆ ಮಾಡಬೇಕು ಎಂದು ವಿಚಾರ ಮಾಡಹತ್ತಿದನು. ಯಾವ ಗಿಡದ ತಪ್ಪಲನ್ನು ತಂದು ಅರೆದು ಕಣ್ಣಲ್ಲಿ ಹಿಂಡಲಿ, ನನಗೆ ಒಂದು ಗೊತ್ತಾಗದು ಚಡಪಡಿಸಹತ್ತಿದನು. ನೀರನ್ನು ಒರೆಸಿದಂತೆ ಮತ್ತೆ ಮತ್ತೆ ಬರಹತ್ತಿದವು. ಹೇ ಶಿವನೇ, ನನ್ನ 2 ಕಣ್ಣುಗಳಲ್ಲಿ ಒಂದನ್ನು ನಿನಗೆ ಕೊಡುವೆ, ಚಿಂತಿಸಬೇಡ, ಅಳಬೇಡ, ಸುಮ್ಮನಿರು ಎಂದವನೇ ತನ್ನ ಚೂಪಾದ ಬಾಣದ ತುದಿಯಿಂದ ಒಂದು ಕಣ್ಣನ್ನು ಮೀಟಿ ಕಿತ್ತುಕೊಂಡು ಶಿವಲಿಂಗದ ನೀರು ಬರುವ ಕಣ್ಣಿಗೆ ಹಚ್ಚಿದನು.
ಶಿವಲಿಂಗದ ಆ ಕಣ್ಣಿನಿಂದ ನೀರು ಬರುವುದು ನಿಂತಿತು. ಆದರೆ ಕಣ್ಣಪ್ಪನ ಕಣ್ಣಿನಿಂದ ರಕ್ತ ಸುರಿಯುತ್ತಿದ್ದರೂ ತನಗೆ ನೋವಾಗಿದ್ದರೂ ಶಿವಲಿಂಗದ ಕಣ್ಣಿನ ನೀರು ಬರುವುದು ನಿಂತದ್ದನ್ನು ನೋಡಿ ಹರ್ಷದಿಂದ ಕುಣಿದಾಡಿದನು. ಮತ್ತೆ ಶಿವಲಿಂಗಕ್ಕೆ ನಮಸ್ಕಾರ ಮಾಡಲು ಬಗ್ಗಿದಾಗ ಮತ್ತೊಂದು ಕಣ್ಣಿನಿಂದ ನೀರು ಬರಹತ್ತಿತು. ಅದನ್ನು ಕಂಡ ಕಣ್ಣಪ್ಪನು, ಅಯ್ಯೋ ಶಿವನೇ, ನನ್ನಪ್ಪ, ನಿನ್ನ ನೋವು ಕಡಿಮೆಯಾಯಿತೆಂದು ಸಂತೋಷಪಟ್ಟರೆ ಆ ಕಣ್ಣಿನ ನೋವು ಈ ಕಣ್ಣಿಗೆ ಬಂದಿತೆ. ಏನೂ ಚಿಂತೆ ಮಾಡಬೇಡ. ನಿನ್ನ ಕಣ್ಣಿನಿಂದ ನೀರು ಬರದಂತೆ ಮಾಡುವುದು ನನಗೆ ಗೊತ್ತಾಗಿದೆ. ತಾಳು ತಾಳು, ಇಡೀ ವಿಶ್ವವನ್ನೇ ಜೋಪಾನ ಮಾಡುವ ನಿನಗೆ ನೀರು ಬಂದರೆ ಹೇಗೆ? ನನ್ನ ಇನ್ನೊಂದು ಕಣ್ಣು ನಿನಗೆ ಹಚ್ಚಿಬಿಡುವೆನು. ಕಣ್ಣು ನೋವು ಹೋಗಿ ನೀರು ಬರುವುದು ನಿಲ್ಲುವುದು. ನೀನು ಚೆನ್ನಾಗಿದ್ದರೆ ಅದೇ ನನಗೆ ಸಂತೋಷ ಎಂದು ಅಂದವನೇ ತನ್ನ ಬಲಗಾಲ ಹೆಬ್ಬರಳನ್ನು ನೀರು ಬರುವ ಕಣ್ಣಿಗೆ ಹಿಡಿದು, ಹೇ ಶಿವನೇ, ನನ್ನ ಈ ಕಣ್ಣು ಕಿತ್ತಾಗ ನನಗೆ ಏನು ಕಾಣದು. ನಿನ್ನ ನೀರು ಬರುವ ಕಣ್ಣು ಬಿಟ್ಟು ಬೇರೆ ಎಲ್ಲಿಯಾದರೂ ಹಚ್ಚುವೆನೆಂದು ಕಾಲಿನ ಹೆಬ್ಬರಳನ್ನು ನಿನ್ನ ಕಣ್ಣಿಗೆ ಒತ್ತಿರುವೆನು. ಅಂಜಬೇಡ, ಅಳಬೇಡ, ನೋವು ಮಾಯವಾಗಿ ನೀರು ಬರುವುದು ನಿಲ್ಲುವುದು ಎಂದು ಶಿವಲಿಂಗಕ್ಕೆ ಹೇಳಿ ತನ್ನ ಕೈಯಲ್ಲಿದ್ದ ಅದೇ ಬಾಣದಿಂದ ತನ್ನ ಎರಡನೆಯ ಕಣ್ಣನ್ನು ಕಿತ್ತು ಶಿವಲಿಂಗಕ್ಕೆ ನೀರು ಬರುವ ಕಣ್ಣಿಗೆ ತನ್ನ ಕಣ್ಣನ್ನು ಹಚ್ಚಿದನು. ಆಗ ಒಮ್ಮಿಂದೊಮ್ಮೆಲೆ 100 ಕೋಲ್ಮಿಂಚುಗಳ ಬೆಳಕಿನಂತೆ ಪ್ರಕಾಶ ಬಿದ್ದಿತು. ಗುಡುಗು ಸಿಡಿಲುಗಳ ಸಪ್ಪಳ ಕೇಳಿಸಿತು. ಇಡೀ ಶಿವ ದೇವಾಲಯವೇ ನಡುಗಿದಂತೆ ಆಗಿ ಶಿವ ದೇವಾಲಯದಲ್ಲಿದ್ದ ನಗಾರಿ, ಡೊಳ್ಳು, ಜಾಗಟೆ, ಗಂಟೆಗಳು ತಮ್ಮಷ್ಟಕ್ಕೆ ತಾವೇ ಬಾರಿಸಹತ್ತಿದವು. ಈ ವಿಚಿತ್ರ ದೃಶ್ಯವನ್ನು ಶಿವ ದೇವಾಲಯದ ಹೊರಗೆ ಹಾಗೂ ಒಳಗೆ ಕಾಣದಂತೆ ಕುಳಿತು ಹೊಲಸು ಮಾಡುವ ಬೇಡರನ್ನು ಹಿಡಿಯಬೇಕೆಂದು ಕಾಯುತ್ತಾ ಕುಳಿತಿದ್ದ ಕಾಳಹಸ್ತಿ ಗ್ರಾಮದ ಜನರು ಗಾಬರಿಯಾದರು. ಅಲ್ಲದೆ ಭಯ ಭಕ್ತಿಯಿಂದ ಮುದ್ದೆಯಾದರು. ಮೈಬೆವರು ಬಂದು ಒದ್ದೆಯಾದರು. ಕಣ್ಣು ಕೊರೆಯುವಂತಹ ಊಹಿಸಲು ಅಸಾಧ್ಯವಾದ ಬೆಳಕು ಕಾಳಹಸ್ತೀಶ್ವರ ಶಿವ ದೇವಾಲಯದ ಹೊರಗೂ ಒಳಗೂ ಬಿದ್ದಿತು. ಆ ದಿವ್ಯ ಬೆಳಕಿನಿಂದ ಅಡಗಿ ಕುಳಿತ ಗ್ರಾಮವಾಸಿಗಳ ಕಣ್ಣುಗಳ ನೇತ್ರ ಬಿಂದು ಚಿಕ್ಕದಾಗಿ ದೊಡ್ಡದಾದಂತೆ ಆಗಿ ಕಣ್ಣುಗಳಿಗೆ ಕತ್ತಲು ಕವಿದಂತಾಯಿತು. ಆ ದಿವ್ಯ ಬೆಳಕಿನಲ್ಲಿ ಸಾಕ್ಷಾತ್ ಆ ಪರಶಿವನು ಪ್ರತ್ಯಕ್ಷನಾಗಿ ತನಗೆ ಕಣ್ಣು ಕೊಟ್ಟ ಕಣ್ಣಪ್ಪನನ್ನು ಬಿಗಿದಪ್ಪಿಕೊಂಡನು. ಕಣ್ಣಪ್ಪನ ಕಣ್ಣುಗಳನ್ನು ಮೊದಲಿನಂತೆ ಆಗಲು ಕಣ್ತುಂಬ ಶಿವನನ್ನು ನೋಡಿ ಹರ್ಷ ಆನಂದದಿಂದ ಶಿವನ ಪಾದ, ಕಾಲು, ಕೈ, ಮೈ ಮುಟ್ಟಿ ಮುಟ್ಟಿ ಶಿವನ ಕೈಗಳನ್ನು ಹಿಡಿದು ತನ್ನ ಕೆನ್ನೆಗೆ, ಕಣ್ಣಿಗೆ, ಹಣೆಗೆ ಹಚ್ಚಿಕೊಂಡು ಅವುಗಳಿಗೆ ಮುದ್ದು ಕೊಟ್ಟು ಕುಣಿದಾಡ ಹತ್ತಿದನು. ಅಲ್ಲಿದ್ದ ಜನರು ಈ ಎಲ್ಲ ಶಿವನ ಲೀಲೆಯನ್ನು ಕಣ್ತುಂಬ ನೋಡಿ ಮನದಲ್ಲಿಯೇ ಆನಂದಪಟ್ಟು ಜಯ ಜಯ ಶಿವ ಶಿವ, ಹರ ಹರ ಮಹಾದೇವ ಎಂದು ಜಯಕಾರ ಮಾಡಹತ್ತಿದರು. ಸ್ವಲ್ಪ ಸಮಯದಲ್ಲಿಯೇ ಕೈಲಾಸದಿಂದ ಪುಷ್ಪಗಳಿಂದ ಅಲಂಕೃತವಾದ ಒಂದು ವಿಮಾನ ಬಂದಿಳಿಯಿತು. ಅದರಲ್ಲಿ ಬೇಡರ ಕಣ್ಣಪ್ಪನನ್ನು ಕೂಡಿಸಿಕೊಂಡು ದಯಾಘನನಾದ ಶಿವ ಪರಮಾತ್ಮನು ಕುಳಿತರು. ಪುಷ್ಪಕ ವಿಮಾನ ಕೈಲಾಸದತ್ತ ಪ್ರಯಾಣ ಹೊರಟಿತು. ಜನರಿಂದ ಜನರಿಗೆ ಮಿಂಚಿನಂತೆ ಶಿವ ದೇವಾಲಯದಲ್ಲಿ ನಡೆದ ಅಘಟಿತ ಘಟನೆ ಊರ ಎಲ್ಲ ಜನರಿಗೆ ಗೊತ್ತಾಯಿತು. ಇದರಿಂದ ಕಾಳಹಸ್ತಿ ಗ್ರಾಮದ ಜನರಲ್ಲದೆ ಸುತ್ತಮುತ್ತಲ ಗ್ರಾಮದ ಜನರು ಈ ಕಾಳಹಸ್ತಿಯ ಕಾಳಹಸ್ತೀಶ್ವರ ದೇವಾಲಯಕ್ಕೆ ಭಕ್ತಿಯಿಂದ ಬಂದು ಶಿವಲಿಂಗಕ್ಕೆ ನಾನಾ ವಿಧಗಳಿಂದ ಪೂಜಿಸತೊಡಗಿದರು. ಭಕ್ತರ ಮನದ ಕಾಮನೆಗಳನ್ನು ಕಾಳಹಸ್ತೀಶ್ವರನು ಪೂರೈಸತೊಡಗಿದನು. ಈ ಕಾಳಹಸ್ತೀಶ್ವರ ಶಿವಲಿಂಗವು ಮಾನವ ನಿರ್ಮಿತವಾಗಿರದೆ ತಂತಾನೇ ಉದ್ಭವಿಸಿದ ಸ್ವಯಂಭೂ ಶಿವಲಿಂಗವಾಗಿದೆ. ಹೀಗಾಗಿ ಭೂಲೋಕದಲ್ಲಿ ಸ್ವಯಂ ಉದ್ಭವ ಲಿಂಗಗಳ ಮಹಿಮೆಯು ಅಪಾರವಾದುಗಳಾಗಿವೆ. ಈಗಲೂ ಕಾಳಹಸ್ತಿ ಗ್ರಾಮದ ಈ ಕಾಳಹಸ್ತೀಶ್ವರ ಶಿವಲಿಂಗವು ಪ್ರಸಿದ್ಧವಾಗಿದೆ. ಹಿಂದೊಮ್ಮೆ ನಡೆದ ಬೇಡರ ಕಣ್ಣಪ್ಪ ಹಾಗೂ ವೈದಿಕ ಬ್ರಾಹ್ಮಣ ಪೂಜಾರಿಗಳ ಸವಿ ನೆನಪಿಗಾಗಿ ಗರ್ಭಗುಡಿಯಲ್ಲಿ ಕಪ್ಪು ಶಿಲೆಯ ಶಿವಲಿಂಗದ ಮಗ್ಗಲುಗಳಲ್ಲಿ ಒಂದು ಕಡೆ ಬಿಲ್ಲು ಬಾಣಗಳೊಂದಿಗೆ ನಿಂತು ಬೇಡರ ಕಣ್ಣಪ್ಪನ ವಿಗ್ರಹವು, ಮತ್ತೊಂದು ಕಡೆ ಬ್ರಾಹ್ಮಣ ಪೂಜಾರಿಯ ವಿಗ್ರಹವು ಇಂದಿಗೂ ಇವೆ. ಜೀವಮಾನದಲ್ಲಿ ಒಮ್ಮೆಯಾದರೂ ಈ ಕಾಳಹಸ್ತೀಶ್ವರನ ದರ್ಶನ ಪಡೆದು ಶಿವನ ಕೃಪೆಗೆ ಪಾತ್ರರಾಗಬೇಕಾಗಿ ಕೋರಿಕೆ. 17ನೇ ಅಧ್ಯಾಯವು ಮುಗಿಯಿತು.